ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಎನದರ್ ಬ್ಲಾಗ್. ಇವತ್ತು 15 ತಾರೀಕು ಆಯಿತಾ. ಸೊ ಇವತ್ತು ನಾವು ಉಪ್ಪಿನ ಅಂಗಡಿ ಬಂದಿದ್ವಿ. ಅಂದರೆ ಇವತ್ತಿಲ್ಲಿ ಅರಶಿನ ಶಾಸ್ತ್ರ ಇದೆ, ಅಂದರೆ ನಾಳೆ ಮದುವೆ ಇದೆ. ಹಾಗಾಗಿ ನೋಡಿ ನಾನು ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಗೈಸ್. ಯಾಕಂದರೆ ಯೆಲ್ಲೋ ಕಲರ್ ಯಾವುದಾದ್ರೂ ಡ್ರೆಸ್ ಹಾಕೊಂಡ್ಬರೋಣ ಅಂದರೆ ಯೆಲ್ಲೋ ಕಲರ್ ಡ್ರೆಸ್ ಇರಲಿಲ್ಲ, ಅದಕ್ಕೋಸ್ಕರ ಸ್ಯಾರಿನೇ ಹಾಕ್ಕೊಂಡ್ಬಂದಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಇವತ್ತಿನ ಬ್ಲಾಗ್ನ ಕೂಡ ಶೇರ್ ಮಾಡೋಣ. ನಮ್ಮ ಫ್ಯಾಮಿಲಿಯಲ್ಲೇ ಮದುವೆ ಇರೋದ್ರಿಂದ ನಾವು ಸ್ವಲ್ಪ ಬೇಗನೆ ಬಂದ್ವಿ. ಅಂದರೆ ಇವತ್ತು ನೈಟ್ ಅರಿಶಿನ ಶಾಸ್ತ್ರ ಇದೆ ಆಯಿತಾ. ನಾವು ಫಸ್ಟ್ ಇಲ್ಲಿ ಅತ್ತಿಗೆ ಮನೆಗೆ ಬಂದ್ವಿ. ಅಂದರೆ ನನ್ನ ಹಸ್ಬೆಂಡ್ ಅಕ್ಕನ ಮನೆ ಇಲ್ಲೇ ಉಪ್ಪಿನ ಅಂಗಡಿ ಅಂದರೆ ಕೆಮ್ಮಾರದಲ್ಲೇ ಇರೋದ್ರಿಂದ ಇಲ್ಲಿ ಫಸ್ಟ್ ಅತ್ತಿಗೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಂತರ ಮದುವೆ ಮನೆಗೆ ಹೋಗ್ತಾ ಇದ್ವಿ. ಇವಾಗೊಂದು ಟೈಮು 7:30 to 8 ಆಗ್ತಾ ಬಂತು. ಫೈನಲಿ ನಾವಿವಾಗ ಮದುವೆ ಮನೆಗೆ ಹೋಗ್ತಾ ಇದ್ದೀವಿ ಆಯಿತಾ. ಆ್ಯಂಡ್ ನಾಳೆ ಧಾರೆ ಮುಹೂರ್ತ ಬೇಗನೆ ಇರೋದ್ರಿಂದ ಇವತ್ತು ನೈಟೇನೆ ಅರಿಶಿನ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಅರಿಶಿನ ಶಾಸ್ತ್ರ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗ್ತಾ ಬಂದಿತ್ತು ಆಯಿತಾ. ಆ್ಯಂಡ್ ನಂತರ ನಾವು ಊಟ ಕೂಡ ಮುಗಿಸ್ಕೊಂಡ್ವಿ. ಇನ್ನು ಇಲ್ಲಿ ಅರಿಶಿನ ಶಾಸ್ತ್ರ ಎಲ್ಲ ಆದಮೇಲೆ ವಾಪಸ್ ಸ್ನಾನ ಮಾಡಿಬಿಟ್ಟು ಇಲ್ಲಿ ಆರತಿ ಬೆಳಗಿ ಮನೆಯೊಳಗೆ ಕರ್ಕೊಳ್ತಾ ಇದ್ದಾರೆ. ಅರಶಿನ ಶಾಸ್ತ್ರ ಆದಮೇಲೆ ಏನು ನೀರು ಹಾಕ್ತಾರಲ್ವ, ಅದಂತೂ ಫುಲ್ ಜಾಲಿ ಇತ್ತು ಆಯಿತಾ. ಒಂದೊಂದು ಡ್ರಮ್ಮಲ್ಲೇ ತೊಗೊಂಡೋಗಿ ಹಾಕ್ತಾಯಿದ್ರು. ಸೊ ಇವಾಗ ಮನೆಯೊಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇನ್ನೊಂದು ಈ ಥರ ಏನು ರಂಗೋಲಿ ಎಲ್ಲ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ನಂತರ ಇವತ್ತಿನ ಶಾಸ್ತ್ರ ಎಲ್ಲ ಮುಗಿಯುತ್ತೆ. ನಂತರ ಸೀರೆ ರವಿಕೆ ಕೊಡುವಂಥ ಒಂದು ಶಾಸ್ತ್ರ ಇದೆ ಅಷ್ಟೇ. ಆ್ಯಂಡ್ ಇದಾದಮೇಲೆ ಆರತಿ ಎಲ್ಲ ಬೆಳಗ್ಲಿಕ್ಕಿದೆ ಆಯಿತಾ ಗೈಸ್.
ದಂತವರಣಗಳು ತೊಡಿಸಿ ಮುತ್ತಿನ ತೊಡಿಸಿ ಆ್ಯಂಡ್ ಫೈನಲ್ ಇವಾಗ ಟೈಮ್ 11:30 ಆಗ್ತಾ ಬಂತು. ಇವಾಗ ಸೀರೆ ರವಿಕೆ ಎಲ್ಲ ಕೊಡ್ತಾ ಇದ್ದಾರೆ. ಆ್ಯಂಡ್ ನನಗೂ ಕೂಡ ಒಂದು ಸಾರಿನ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.